ಓಕೆ, ಗುಡ್ ಮಾರ್ನಿಂಗ್ ಪ್ರತಿಯೊಬ್ಬರಿಗೂ ಬೆಳಗಿನ ಶುಭೋದಯಗಳು. ನಾವು ಪ್ರತಿನಿತ್ಯ ಯಾವ ಪ್ರಾಡಕ್ಟ್ ಅನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತ ಒಂದು ಮಾಹಿತಿ. ಅದರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನೋಡಿ, ಇದು ಬ್ಯಾಂಬೂ ಬ್ರಷ್, ಬಿದಿರಿನಿಂದ ತಯಾರು ಮಾಡಿದ ಬ್ರಷ್. ಇದು ಬ್ರಿಸ್ಟಲ್, ಇದು ಚಾರ್ಕೋಲ್ ಕೋಟೆಡ್ ಬ್ರಿಸ್ಟಲ್ ಇದೆ. ಇದರಿಂದ ಈ ಬ್ರಷ್ ಅನ್ನ ಯೂಸ್ ಮಾಡ್ತೀವಿ. ಮತ್ತೆ ನಮ್ಮ DXN ಟೂತ್ ಪೇಸ್ಟ್ ಅನ್ನ ನಾವು ಬಳಸ್ತೀವಿ, ಗ್ಯಾನೋಸಿ ಟೂತ್ ಪೇಸ್ಟ್. ಇದರಿಂದ ಹಲವಾರು ಬೆನಿಫಿಟ್ ಇದೆ. ಅದಕ್ಕೋಸ್ಕರ ಈ ಟೂತ್ ಪೇಸ್ಟ್ ನಂಬರ್ 1 ಟೂತ್ ಪೇಸ್ಟ್. ಇದು ಬಳಸೋದ್ರಿಂದ ಲೈಫ್ ಲಾಂಗ್ ನಿಮ್ಗೆ ಹಲ್ಲು ಮತ್ತೆ ಬಾಯಿಯ ಪ್ರಾಬ್ಲಮ್ ಬರದಿದ್ದಾಗೆ ಇದು ತಡೀತದೆ. ಸುಮಾರು ನಾವೀಗ 24 ವರ್ಷಗಳಿಂದ ಇದನ್ನ ಬಳಸ್ತಾ ಇದ್ದೀವಿ. ಸೊ ನಂಬರ್ 1 ಟೂತ್ ಪೇಸ್ಟ್ ಅಂತ ಹೇಳ್ಬೋದು, ರಿಯಲಿ ವಂಡರ್ಫುಲ್ ಟೂತ್ ಪೇಸ್ಟ್. ಸೊ ಹಾಗಾಗಿ ನಮ್ಮ ಇವತ್ತು ಹಲ್ಲುಗಳು ಅಷ್ಟು ವರ್ಷ ಹಲ್ಲುಗಳು ಒರಿಜಿನಲ್ ಇದೆ. ಹಾಗಾಗಿ ಇದನ್ನ ನಾವು ಬೆಳಿಗ್ಗೆ ಫಸ್ಟ್ಗೆ ಇದನ್ನ ಯೂಸ್ ಮಾಡ್ತೀವಿ. ಇದಾದ ನಂತರ ನಮ್ಮ ಡೈಲಿ ರೊಟೀನ್ ಅಲ್ಲಿ ಫಸ್ಟ್ಗೆ ನಮ್ಮ ಹತ್ರ 2 ಗ್ಲಾಸ್ ನೀರು ಇಂಪಾರ್ಟೆಂಟ್. ಈ ಗ್ಲಾಸ್. ಸೊ ಅದಕ್ಕಿಂತ ಮೊದಲು ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಹತ್ರ ಒಂದು ಚವನ್ ದ್ರವ್ಯ ಅಂತ ಇದೆ. ಚವನ್ ದ್ರವ್ಯ, ಇದನ್ನ ನಾವು ಒಂದು 30 ml, ಡೈಲಿ ಒಂದು 30 ml ಅನ್ನ ತಗೊಳ್ತೀವಿ. 30 ml. 30. ಸ್ವಲ್ಪ ನೀರು ಮಿಕ್ಸ್ ಮಾಡ್ತೀವಿ. ನಾವು ಫಸ್ಟಿಗೆ ಸ್ಟಾರ್ಟಿಂಗ್ ಅದರ ನಂತರ ವೆರಿ ಇಂಪಾರ್ಟೆಂಟ್, ನಾವೇನು ಪ್ರತಿ ದಿನ ತಗೊಳ್ತಾ ಇರ್ತೀವಿ, ಎಲ್ಲ ತಗೊಳ್ತೀವಿ, ಆದ್ರೆ ಅದ್ರ ಎಷ್ಟರ ಮಟ್ಟಿಗೆ ಅದು ಶುದ್ಧವಾಗಿದೆ ನಮ್ಗೆ ಗೊತ್ತಿರೋದಿಲ್ಲ. ಯಾಕೆಂದ್ರೆ ಇವತ್ತು ಯಾವುದು ಆರ್ಗ್ಯಾನಿಕ್ ಕಲ್ಟಿವೇಶನ್ ಇಲ್ಲ, ಎಲ್ಲ ಕೆಮಿಕಲ್ ಬೇಸ್ಡ್ ಕಲ್ಟಿವೇಶನ್. ಯಾವುದೇ ಫುಡ್ ತಗೊಳ್ಳಿ, ಅದು ಕೆಮಿಕಲ್ ಬೇಸ್ಡ್ ಕಲ್ಟಿವೇಶನ್ ಇರೋದ್ರಿಂದ ನಾವೇನು ದಿನನಿತ್ಯ ನಾವು ಅಡಿಗೆ ಮಾಡ್ತೀವಿ, ಪಾತ್ರೆನೆಲ್ಲ ತೊಳಿತೀವಿ. ಅದೇ ತರ ನಮ್ಮ ಬಾಡಿ ಒಳಗಡೆ ಹಾರ್ಟು, ಲಿವರು, ಕಿಡ್ನಿ, ವಾಟ್ ಎವರ್ ಇಟ್ ಮೇ ಬಿ, ಅದನ್ನ ಕಂಪ್ಲೀಟ್ ಸೆಲ್ ಲೆವೆಲ್ ಅಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಇದು ಗ್ಯಾನೋಡರ್ಮಾ RG ಮತ್ತೆ GL ಅಂತ. ಸೊ ಇದನ್ನ ನಾನು ಪ್ರತಿನಿತ್ಯ ಬೆಳಿಗ್ಗೆ ಮತ್ತೆ ಸಂಜೆ, ಸೊ ಈಗ ಬೆಳಿಗ್ಗೆ 5 ಗಂಟೆ, ನಾನು ಬೆಳಿಗ್ಗೆ ಇದರಲ್ಲಿ 3 ನಾನು ತಗೊಳ್ಳೋದು 3ನ್ನ, RG 3ನ್ನ ಬೆಳಿಗ್ಗೆ, ಇದು RG 3 ಪ್ರತಿನಿತ್ಯ ಬೆಳಿಗ್ಗೆ ತಗೊಳ್ತೀನಿ. ನಾವಿದು ಇದು 5ನೇ ವರ್ಷ, ಪ್ರತಿ 25 ವರ್ಷದಿಂದ ಪ್ರತಿನಿತ್ಯ ಇದನ್ನ ತಗೊಳ್ತೀನಿ. ಇದಾದ ನಂತರ ಒಳಗಡೆ ಟಾಕ್ಸಿನ್ ಅನ್ನ ತೆಗಿಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ. ಸೊ ಅದು ಹೂವಿನ ಭಾಗ, ಗ್ಯಾನೋಡರ್ಮದ ಅದು ಕೆಂಪು ಅಣಬೆ ಹೂವಿನ ಭಾಗ, ಇದು ಬೇರಿನ ಭಾಗ. ಇದು ಕೂಡ ನಿಮ್ಗೆ ಪುನಃ ಒಳಗಡೆ ಬರದಂತೆ ನಿಮ್ಗೆ ಸೆಲ್ ಮೆಂಬ್ರೇನ್ ಅಂತ ಇರ್ತದೆ, ಅದನ್ನ ಸ್ಟ್ರಾಂಗ್ ಮಾಡಿ ಬಿಡುತ್ತದೆ. ಯಾವುದೇ ನಿಮ್ಗೆ ಟಾಕ್ಸಿನ್ಸ್, ನಾಟ್ ಓನ್ಲಿ ಟಾಕ್ಸಿನ್ಸ್, ಈವನ್ ವೈರಸ್, ಬ್ಯಾಕ್ಟೀರಿಯಾಸ್ ಕೂಡ ಬರದಂತೆ ನಮ್ಮ ಇಮ್ಯುನಿಟಿಯನ್ನ ಸ್ಟ್ರಾಂಗ್ ಮಾಡಿ ಬಿಡುತ್ತದೆ. ಸೊ ಇದು ನಾನು ಬೆಳಿಗ್ಗೆ 3 ತಗೊಳ್ತೇನೆ. ಸೊ ಅದು ಇದ್ದಾಗೆ ಇದು GL ಅಂತ, ಇದನ್ನು ಸಹ ಸುಮಾರು ನಾವೀಗ 25 ಇಯರ್ಸ್ ಅಂತ ಹೇಳ್ತೀವಿ, 25 ವರ್ಷದಿಂದ. ಸೊ ಇದನ್ನು ಸಹ ಬೆಳಿಗ್ಗೆ, ಅದ್ರ ಜೊತೆಗೆ ಇದನ್ನು RG 3, GL 3. ಸೊ ಇದನ್ನ ಪ್ರತಿನಿತ್ಯ ನಾವು ಇದನ್ನ ಯೂಸ್ ಮಾಡ್ತೀವಿ. ಮಾಡಿದ ನಂತರ ನೀರು ಇಂಪಾರ್ಟೆಂಟ್. ನೀವು ಹಾಗೇನೆ ನುಂಗ್ಬೋದು, ಇಲ್ಲ ಅದು ಅಗಿದು ಕೂಡ ತಿನ್ಬೋದು. ಓಕೆ, ಈಗ ನಮ್ಮ ಬಾಡಿ ಕಂಪ್ಲೀಟ್ ಡೈಲಿ ಕ್ಲೀನ್ ಆಗ್ತಾ ಇರ್ತದೆ, ಏನು ತೊಂದರೆ ಇಲ್ಲ. ಅದ್ರ ನಂತರ ನಮ್ಗೆ ಬಾಡಿಗೆ ಬೇಕಾದ ಪೌಷ್ಟಿಕಾಂಶ ಬೇಕು. ನಮ್ಗೆ ವಿಟಮಿನ್ಸು, ಮಿನರಲ್ಸು, ಫೈಟೋನ್ಯೂಟ್ರಿಯೆಂಟ್ಸ್ ಎಲ್ಲ ಬೇಕಾಗ್ತದೆ. ಇವನ್ ಆಹಾರದಲ್ಲಿ ಕೆಮಿಕಲ್ ಹಾಕಿ ಬೆಳೆಸೋದ್ರಿಂದ ಅದೆಲ್ಲ ಅದು ಡಿಟ್ಯೂರೇಟ್ ಆಗಿರ್ತದೆ, ಅದರಲ್ಲಿ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಅದು ಸ್ಪಿರುಲಿನಾ, ಇದು ನಾವು ಆಕ್ಚುಲಿ ಕೌಂಟ್ ಮಾಡೋದಿಲ್ಲ, ಬಟ್ ಮಿನಿಮಮ್ ಒಂದು 6 ನಾನು ಗ್ಯಾರಂಟಿ ತಗೊಳ್ತೀನಿ. 6 ಇದೆ ನೋಡಿ. ಇದನ್ನ ಪ್ರತಿನಿತ್ಯ ನಾನು ತಗೊಳ್ಳುವಂತದ್ದು. ಬೆಳಿಗ್ಗೆ 6 ಮತ್ತೆ ಸಂಜೆ 3, 2, 4, 6, ಒಂದು ಎಕ್ಸ್ಟ್ರಾ ಇದೆ. ಓಕೆ, 7.
ಅದೇನು ಲಿಮಿಟ್ ಇಲ್ಲ, ಎಷ್ಟು ಬೇಕಾದ್ರೆ ನೀವು ತಿನ್ಬಹುದು ಸ್ಪಿರುಲಿನಾವನ್ನು. ನಾವು ತಗೊಳ್ತಾ ಇದ್ವಿ. ಇದಾದ ನಂತರ ನೆಕ್ಸ್ಟ್ ಬಾಡಿಗೆ ನಮಗೆ ಎನ್ಸೈಮ್ಸ್ ಬೇಕು. ಎನ್ಸೈಮ್ಸ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಕಿಣ್ವಗಳಂತ ಹೇಳ್ತಾರೆ. ಮೊಸರು ಇದೆ ನೋಡಿ, ವ್ಯಂಜನ ಮೊಸರು, ಅದು ತುಂಬಾ ಒಳ್ಳೆ ಬೆಸ್ಟ್ ಎನ್ಸೈಮ್ಸ್. ಸೊ ಇದರಲ್ಲಿ ಸಹ ಎನ್ಸೈಮ್ಸ್ ತುಂಬಾ ಇದೆ. ಇದು ಮೊರಿಂಡಾ ಸಿಟ್ರಿಫೋಲಿಯಾ ಅಂತ, ಕನ್ನಡದಲ್ಲಿ ನೋನಿ ಅಂತ, ನೋವು ನಿವಾರಕ ನೋನಿ. ಅದರ ಇದ್ರ ಜ್ಯೂಸ್ ಬರ್ತದೆ. ಮೊದಲು ನಾನು ಜ್ಯೂಸ್ ಯೂಸ್ ಮಾಡ್ತಾ ಇದ್ದೆ, ಬಟ್ ಈಗ ನಾನು ಟ್ಯಾಬ್ಲೆಟ್ಸ್ ಬಂದಿದೆಯಲ್ಲ, ಇದು ತುಂಬಾ ಕನ್ವೀನಿಯಂಟ್ ಇದೆ ಹೋಗ್ಲಿಕ್ಕೆಲ್ಲ. ಇದನ್ನ ಸಹ ನಾನು ಬೆಳಿಗ್ಗೆ 3 ಮತ್ತೆ ರಾತ್ರಿ 3 ತಗೊಳ್ಳುವಂತ, ಬೆಳಿಗ್ಗೆ 3 ಮತ್ತೆ ರಾತ್ರಿ 3. ಸೊ ಇದರಲ್ಲಿ ನೀವು ನೋಡಬಹುದು, ಈಗ 3 ಇದೆ, 3 ಟ್ಯಾಬ್ಲೆಟ್ಸ್ ಇದೆ. ಒಂದು, ಎರಡು, ಮೂರು. ಆಯ್ತು. ಇದು ಸಾಧಾರಣ ನನಗೆ 2001ರಲ್ಲಿ ನನಗೆ ಗೊತ್ತಾಯ್ತು. ಸೊ ಆರೋಗ್ಯವಾಗಿರ್ಬೇಕಾದ್ರೆ ಏನೆಲ್ಲ ಬೇಕು ಅಂತ. ಆದ್ರೆ ನಮ್ಮ ಆಹಾರದಲ್ಲಿ ಅದು ಇಲ್ಲದೆ ಇರೋದ್ರಿಂದ ನಾವು ಈಗ ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಫುಡ್ ಸಪ್ಲಿಮೆಂಟ್ ಅನ್ನ ಯೂಸ್ ಮಾಡ್ಬೇಕಾಗ್ತದೆ. ಸೊ ಈಗ ನಾನು ಅದ ನಂತರ ಇನ್ನೊಂದು ಪ್ರಾಡಕ್ಟ್ ನಾನು ಯೂಸ್ ಮಾಡುವಂತದ್ದು ದಿಸ್ ಪ್ರಾಡಕ್ಟ್. ಇದು ಸಹ ತಗೊಳ್ತೀನಿ. ಇದ್ರೆ ತುಂಬಾ ಜನರಿಗೆ ಇದು ಗೊತ್ತಿಲ್ಲ. ಮೋದಿ ಅವರು ಒಂದ್ಸಲ ಭಾಷಣ ಮಾಡಿದ ನಂತರನೇ ಕೆಲವರಿಗೆ ತುಂಬಾ ಜನರಿಗೆ ಗೊತ್ತಾಯ್ತು. ಯಾಕಂದ್ರೆ ಈ ಒಂದು ಪ್ರಾಡಕ್ಟ್ ತುಂಬಾ ಎಕ್ಸ್ಪೋರ್ಟ್ ಆಗ್ತದೆ ಅಂತ. ಸೊ ಇದರ ಬಗ್ಗೆ ಸ್ಟಡಿ ಮಾಡಿ ನೋಡಿದಾಗ ಇದು ಹಿಮಾಲಯದಲ್ಲಿ -40 ಡಿಗ್ರಿಯಲ್ಲಿ ಮಾತ್ರ ಇದು ಬೆಳೆಯುವಂತ ಒಂದು ಹಣ್ಣು ಇದು. ನಿಮಗೆ ಇದಕ್ಕೆ ಸಿ ಬಕ್ತ್ರಾನ್ ಅಂತ ಹೇಳ್ತಾರೆ. ಈ ಸಿ ಬಕ್ತ್ರಾನ್ ಶೋ ಇಟ್ಸ್ ಅ ವೆರಿ ಗುಡ್ ಫಾರ್ ಯುವರ್ ಬಾಡಿ, ಎಸ್ಪೆಷಲಿ ಕೆಲವೊಂದಕ್ಕೆಲ್ಲ ರೀನಲ್ ಇರ್ಬೋದು, ಹಾರ್ಟ್ ಇರ್ಬೋದು, ಬ್ರೈನ್ ಇರ್ಬೋದು, ಅದಕ್ಕೆಲ್ಲ ಇದು ತುಂಬಾ ಹೆಲ್ಪ್ ಆಗ್ತದೆ. ಸೊ ಇದನ್ನ ನಾನು ಡೈಲಿ 2 ತಗೊಳ್ಳಿ, ಬೆಳಿಗ್ಗೆ 1 ಮತ್ತೆ ರಾತ್ರಿಗೆ 1 ತಗೊಳ್ತೀನಿ. ಸೊ ಈ ಪ್ರಾಡಕ್ಟ್, ಸೊ ಹಾಗಾಗಿ ಸ್ವಲ್ಪ ಬಿಸಿ ನೀರು, ಸ್ವಲ್ಪ ಬಿಸಿ ಇರಬೇಕು, ಒಳ್ಳೆ ಆರಿಸಿದ ನೀರು ಇರಬೇಕು, ಎಷ್ಟು ಒಳ್ಳೇದಾಗ್ತದೆ ಕ್ಲೀನ್ ಮಾಡ್ಲಿಕ್ಕೆ, ಬಾಡಿಯನ್ನ ಕ್ಲೀನ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಇದಾದ ನಂತರ ಇನ್ನೊಂದು ಪ್ರಾಡಕ್ಟ್ ತಗೊಳ್ಳೋದು ಅಂದ್ರೆ ದಿಸ್ ಇಸ್, ಇದು ಸಹ ತಗೊಳ್ಳಿ. ಇದು ನೀಮ್. ಅಂದ್ರೆ ತುಂಬಾ ಜನರಿಗೆ ನಮ್ಗೆ 6 ರೀತಿಯ ಪ್ರತಿನಿತ್ಯ ಟೇಸ್ಟ್ ಬೇಕು. 6 ಟೇಸ್ಟ್ಗಳು ಈ ಬಾಡಿಗೆ ಅಗತ್ಯ ಬೇಕು. ಅದರಲ್ಲಿ ಸಿಹಿ ಇರ್ಬೋದು, ಹುಳಿ ಇರ್ಬೋದು, ಖಾರ ಇರ್ಬೋದು, ಉಪ್ಪು ಇರ್ಬೋದು, ಹಾಗೇನೆ ಚೊಗರು ಇರ್ಬೋದು, ಹಾಗೇನೆ ಬಿಟ್ ಆಸ್ಟ್ರಿಜೆಂಟ್ ಅಂತ ಹೇಳ್ತಾರೆ. ಅಷ್ಟು 6 ಇರ್ಬೇಕು. ಅದರಲ್ಲಿ ಇದು ನೀಮ್, ಇದು ಕಹಿ. ತುಂಬಾ ಜನ ಕಹಿ ತಗೊಳ್ಳಿಕ್ಕೆ ಹಿಂದೆ ಇಟ್ಟ, ಹಾಗಲಕಾಯಿ ಸಹ ಒಳ್ಳೇದೆ. ಸೊ ಕಹಿ ಇದೆಯಲ್ಲ, ಇದು ನೀಮ್. ಇದನ್ನ ನಾನು ದಿನಕ್ಕೆ 1 ಬೆಳಿಗ್ಗೆ ತಗೊಳ್ತೀನಿ. ಇದು ತಗೊ. ಈಗ ಇನ್ನೊಂದು 3 ಪ್ರಾಡಕ್ಟ್ ತಗೊಳ್ತೀನಿ. ಇನ್ನೊಂದು 3 ಪ್ರಾಡಕ್ಟ್ ಅಲ್ಲಿ ಇದು ಇದು ಒಂದು ನಿಮ್ಗೆ ಏನಂದ್ರೆ ಹೆಲ್ದಿ ಬೋನ್. ಹೆಲ್ದಿ ಬೋನ್ ಇದರಲ್ಲಿ ಎಸ್ಪೆಷಲಿ ವಿಟಮಿನ್ ಡಿ ಇದರಲ್ಲಿದೆ. ಯಾಕೆಂದ್ರೆ ನಾವು ಬಿಸಿಲಲ್ಲಿ ಸ್ವಲ್ಪ ಆದ್ರೂ ಓಡಾಡಬೇಕು. ಅಥವಾ ಓಡಾಡುವಷ್ಟು ಕೆಲವು ದಿವಸ ಬರ್ತೀವಿ, ಕೆಲವು ದಿವಸ ಹೋಗಕ್ಕಾಗೋದಿಲ್ಲ, ಬೇಗ ಲೇಟ್ ಹಾಗಾಗ್ತದೆ. ಬಟ್ ನಮ್ಗೆ ವಿಟಮಿನ್ ಡಿ ಅಗತ್ಯ ಬೇಕು ಬಾಡಿಗೆ. ಸೊ ಇದರಲ್ಲಿ ನೀವು ಇದನ್ನ ತಗೊಂಡಾಗ ಇದರಲ್ಲಿ ವಿಟಮಿನ್ ಡಿ ಅಂದ್ರೆ ಎಲುಬಿಗೆ ಬೇಕಾಗಿದ್ದು ಏನೆಲ್ಲ ಅಂಶ ಇದೆ ಇದರಲ್ಲಿ, ಈ ಹೆಲ್ದಿ ಬೋನ್ಸ್, ನಿಮ್ಮ ಆರೋಗ್ಯಕರ ಎಲುಬಿಗೋಸ್ಕರ ಇದನ್ನ ನೀವು ಡೈಲಿ ಒಂದೊಂದು ತಗೊಂಡ್ರೆ ಸಾಕಾಗ್ತದೆ. ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅಟ್ಲೀಸ್ಟ್ ನೀವು ತಗೊಳ್ಳಿ ಒಂದು 3. ಆನಂತರ ಓಕೆ, ಇನ್ನು 3 ಪ್ರಾಡಕ್ಟ್ಗಳಿದೆ. ನಿಮಗೆ ತೋರಿಸ್ತೀನಿ. ಅಂದ್ರೆ ಅದರಲ್ಲಿ ಒಂದು ಅಂತ ಹೇಳಿದ್ರೆ ಅಶ್ವಗಂಧ, ಕೇಳಿರ್ಬೋದು ನೋಡಿ, ಇದು ಅಶ್ವಗಂಧ. ಡೈಲಿ ನಾನು ಅಶ್ವಗಂಧವನ್ನು ತಗೊಳ್ತೀನಿ. ಇದು ಏನಂತ ಹೇಳಿದ್ರೆ, ಈಗ ನಾವೊಂದು ಮದುವೆ ಮನೆಯಲ್ಲೆಲ್ಲ ಊಟಕ್ಕೆ ಹೋಗ್ತಿರಲ್ಲ, ಒಂದು 10 ಬಗೆ ಇರ್ತದೆ. ಯಾಕೆ ಬೇರೆ ಬೇರೆ ಬಗೆ ಮಾಡ್ತಾರೆ ಅಂದ್ರೆ, ಬೇರೆ ಬೇರೆ ಐಟಮ್ ನಮ್ಮ ಬಾಡಿಗೆ ಅಗತ್ಯ ಇರ್ತದೆ. ಅದಕ್ಕೋಸ್ಕರ ಹಿಂದಿನ ಕಾಲದವರೆಲ್ಲ ಮಾಡಿ ಇಟ್ಟಿದ್ದಾರೆ. ಬಟ್ ಎಷ್ಟು ಜನರಿಗೆ ಅದು ಸಿಗುವುದಿಲ್ಲ, ಕಾರಣಾಂತರದಿಂದ ಸಿಗುವುದಿಲ್ಲ. ಬಟ್ ಅದು ನಮ್ಮ ಬಾಡಿಗೆ ಅಗತ್ಯ ಇರ್ತದೆ.
ಸೊ ಈಗ ನಿಮ್ಗೆ ಇದು ಅಶ್ವಗಂಧ, ಇದು ಅಶ್ವಗಂಧ ಇದೆ ನೋಡಿ, ಇದು ಅಶ್ವಗಂಧ ಪೌಡರ್. ಸೊ ನಾನು ಇದಕ್ಕೆ ಹಾಕ್ತೀನಿ ಅಶ್ವಗಂಧ. ಸೊ ಇದು ಅಶ್ವಗಂಧ. ಸೊ ಅಶ್ವಗಂಧ ಒಂದು ಮಿಕ್ಸ್ ತಗೊಳ್ಳೋದು ನಾನು. ಇನ್ನೊಂದು ತಗೊಳ್ಳೋದು ಅಂತ ಹೇಳಿದ್ರೆ ನೋಡಿ, ಇದಕ್ಕೆ ಮೇಷಶೃಂಗಿ ಅಂತ ಹೇಳ್ತಾರೆ. ಆ, ಮೇಷಶೃಂಗಿ ಅಂತ, ಮಧು ನಾಶಿನಿ ಅಂತ ಕನ್ನಡದಲ್ಲಿ ಕರೀತಾರೆ, ಮಧುನಾಶಿನಿ ಅಂತ. ಮೇಷಶೃಂಗಿ ಅಂತ ಒಂದು ಗಿಡ ನೋಡಿ ಇಲ್ಲಿ ಕಾಣ್ತಾ ಇದ್ದೀರ, ಇದು ಇಟ್ ಇಸ್ ಅ ವೆರಿ ಪವರ್ಫುಲ್ ಪ್ರಾಡಕ್ಟ್ ಫಾರ್ ಯುವರ್, ಎಸ್ಪೆಷಲಿ ಇದು ಇನ್ಸುಲಿನ್ ಉತ್ಪತ್ತಿ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಯಾಕೆಂದ್ರೆ ನಮ್ಮ ಬಾಡಿಯ ಶುಗರ್ ಲೆವೆಲ್ ಕರೆಕ್ಟ್ ಇರಬೇಕು, ಅದಕ್ಕೆ ದಿಸ್ ಪ್ರಾಡಕ್ಟ್ ತುಂಬಾ ನಿಮ್ಗೆ ಹೆಲ್ಪ್ ಆಗ್ತದೆ. ಸೊ ಇದಕ್ಕೆ ಮೇಷಶೃಂಗಿ ಅಥವಾ ಕನ್ನಡದಲ್ಲಿ ಮಧುನಾಶಿನಿ ಹೇಳ್ತಾರೆ. ಇದಕ್ಕೆ ಜಸ್ಟ್ ಒಂದು 3 ಗ್ರಾಮ್, ತುಂಬಾ ಜಾಸ್ತಿ ಬೇಕಂತಿಲ್ಲ, ಒಂದು 3 ಗ್ರಾಮ್ ತಗೊಂಡ್ರೆ ನಿಮ್ಗೆ ಈ ಇನ್ಸುಲಿನ್ ಅಥವಾ ಇನ್ಸುಲಿನ್ ಬೇಸ್ ಮಾತ್ರೆಗಳನ್ನೆಲ್ಲ ನಾವು ತಗೊಳ್ತೀವಿ, ಅದರಿಂದ ಎಷ್ಟೋ ಸೈಡ್ ಎಫೆಕ್ಟ್ ಇರ್ತದೆ. ತುಂಬಾ ಜನರಿಗೆ ಅದು ಗೊತ್ತಿರೋದಿಲ್ಲ. ಯಾಕೆಂದ್ರೆ ಮಾಡರ್ನ್ ಮೆಡಿಸಿನ್ ಹಾಗೇನೆ ನಿಮ್ಗೆ ಏನ್ ಮಾಡ್ತದೆ, ದಟ್ 100% ಅದು ವರ್ಕ್ ಆಗ್ತದೆ, ಬಟ್ ಅದಕ್ಕೆ ಕೆಮಿಕಲ್ ಬೇಸ್ ಎಲ್ಲ ತಯಾರು ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ, ಬಟ್ ಇದೆಲ್ಲ ನಿಮ್ಗೆ ಆರ್ಗ್ಯಾನಿಕ್, ಜಸ್ಟ್ ನೀವು ಇದನ್ನ ತಗೊಳ್ತಾರೆ. ಇನ್ನೂ ಒಂದಿದೆ, ಇನ್ನೊಂದಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಮಂಜಿಷ್ಟ ಅಂತ ಕರೀತಾರೆ. ನಿಮ್ಗೆ ಯಾವುದೇ ಸ್ಕಿನ್ಗೆ ಯಾವುದೇ ತೊಂದರೆ ಬರ್ದಿದ್ದಾಗೆ ಇದು ತುಂಬಾ ಬೆಸ್ಟ್ ಪ್ರಾಡಕ್ಟ್ ಇದು, ಮಂಜಿಷ್ಟ ಅಂತ ಹೇಳ್ತಾರೆ ಇದಕ್ಕೆ. ಸೊ ಇದು ಕಲರ್ ಸಹ ನಿಮ್ಗೆ ಒಂದು ಸ್ವಲ್ಪ ಆ, ಏನು ಪಿಂಕ್ ಕಲರ್ ಅಲ್ಲಿ ಇದೆ, ಪಿಂಕ್ ಕಲರ್. ಸೊ ಈ 3 ಮಿಕ್ಸ್ ಮಾಡ್ಬಿಟ್ಟು ಒಂದು ಕಷಾಯ ಮಾಡ್ಬಿಟ್ಟು ತಗೊಂಡ್ಬಿಟ್ರೆ ಮತ್ತೆ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇದ್ದಿದ್ದಾಗೆ. ಯಾಕೆಂದ್ರೆ ನಾವೀಗ ಬೈಕಲ್ಲೆಲ್ಲ ಹೋಗ್ತೀವಿ, ಹೆಲ್ಮೆಟ್ ಹಾಕೊಂಡು ಹೋಗ್ತೀವಿ, ಅಟ್ಲೀಸ್ಟ್ ಸೇಫರ್ ಸೈಡ್. ಹಾಗೇನೆ ಕೂಡ ಈ ಪ್ರಾಡಕ್ಟ್ಗಳು ನಮ್ಮ ಕಾಯಿಲೆ ಬರ್ದಂತೆ ನಮ್ಮ ಬಾಡಿಯನ್ನ ಕರೆಕ್ಟ್ ಮೇಂಟೈನ್ ಮಾಡ್ಲಿಕ್ಕೆ ಇದು ನಿಮ್ಗೆ ತುಂಬಾ ಹೆಲ್ಪ್ ಆಗ್ತದೆ. ಬಾಡಿಯನ್ನ ಮೇಂಟೈನ್ ಮಾಡ್ಲಿಕ್ಕೆ ತುಂಬಾ ಇದು ನಿಮ್ಗೆ ಹೆಲ್ಪ್ ಆಗುವಂತ ಪ್ರಾಡಕ್ಟ್ಗಳು. ಬಾಡಿಗೆ ಏನ್ ಬೇಕು, ವಿಟಮಿನ್ಸು, ಮಿನರಲ್ಸು, ಕಾರ್ಬೋಹೈಡ್ರೇಟು, ಫೈಟೋನ್ಯೂಟ್ರಿಯೆಂಟ್ಸು ಎಲ್ಲ ಬೇಕಾಗ್ತದೆ, ಬಾಡಿ ತುಂಬಾ ಬೇಕು ಬಾಡಿ. ಯಾಕೆಂದ್ರೆ ಬಾಡಿಯ ಪ್ರತಿಯೊಂದು, ಹಾರ್ಟ್ಗೆ ಬೇರೆ, ಲಿವರು, ಕಿಡ್ನಿ, ಕಣ್ಣು, ಕಿವಿ, ಮೂಗು, ಕೈ, ಕಾಲು, ಕೂದಲು, ಪ್ರತಿಯೊಂದಕ್ಕೂ ಅಂಶಗಳು ಬೇಕಾಗ್ತದೆ. ಮೋಸ್ಟ್ ಆಫ್ ದ ಡಾಕ್ಟರ್ ಡಸಂಟ್ ನೋ ಅಬೌಟ್ ದ ನ್ಯೂಟ್ರಿಷನ್ ಮೆಡಿಸಿನ್ ದಟ್ ಮೇ ಕಿಲ್ಲಿಂಗ್ ಯು ಅಂತ. ತುಂಬಾ ಜನರಿಗೆ ಅದು ಈವನ್ ಡಾಕ್ಟರ್ಸ್ನವರಿಗೆ ಗೊತ್ತಿರುವುದಿಲ್ಲ. ನಿಮ್ಗೆ ಒಂದು ಬುಕ್ ಇದೆ, ಒಬ್ರು MD ಬರೆದದ್ದು, ಡಾಕ್ಟರ್ RD ಸ್ಟ್ರಾಂಡ್ ಅಂತ ಒಂದು ಬುಕ್ ಬರೆದಿದ್ದಾರೆ. ಸೊ ಡೆತ್ ಬೈ ಪ್ರಿಸ್ಕ್ರಿಪ್ಷನ್ ಅಂತ ಒಂದು ಬುಕ್ ಇದೆ. ಇನ್ನೊಂದು ಬುಕ್, ಮೋಸ್ಟ್ ಆಫ್ ದ ಡಾಕ್ಟರ್ ಡಸಂಟ್ ನೋ ಅಬೌಟ್ ದ ನ್ಯೂಟ್ರಿಷನ್ ಮೆಡಿಸಿನ್ ದಟ್ ಮೇ ಕಿಲ್ಲಿಂಗ್ ಯು ಅಂತ. ಸೊ ಆ ಬುಕ್ ಅನ್ನ ಓದಿದ್ರೆ ತುಂಬಾ ಕೊನೆಗೆ ಗೊತ್ತಾಗ್ತದೆ ಯಾವ ರೀತಿ ನಾವು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತೀವಿ ಅಂತ. ಯಾಕಂದ್ರೆ ಯಾವುದಕ್ಕೂ ಒಂದು ರಾಂಗ್ ಮೆಡಿಸಿನ್ ಆದ್ರೆ ಅದರಿಂದ ಎಷ್ಟು ಪ್ರಾಬ್ಲಮ್ ಆಗ್ತದೆ, ಎಷ್ಟು ಸೈಡ್ ಎಫೆಕ್ಟ್ ಆಗ್ತದೆ. ಸೊ ಅದಕ್ಕಿಂತ ಬೆಟರ್ ಕಾಯಿಲೆ ಇಲ್ಲದೆ ಬದುಕುವುದು ಒಳ್ಳೇದು. ಕಾಯಿಲೆ ಬಂದ ನಂತರ ಎಷ್ಟೋ ಪ್ರಾಬ್ಲಮ್ ಎಲ್ಲ ಸಿಕ್ಕಾಕೊಂಡ ಕಾಯಿಲೆ ಇಲ್ಲದೆ, ಸೊ ಇದಕ್ಕೆ ನಮ್ಗೆ ಸ್ವಲ್ಪ ಖರ್ಚು ಬರ್ಬೋದು, ಆದ್ರೂ ಕೂಡ ಎಷ್ಟು ಕಾಯಿಲೆ ಬಂದ್ರೆ ಎಷ್ಟು ಟೆನ್ಷನ್, ಎಷ್ಟು ಪ್ರಾಬ್ಲಮ್ ಎಷ್ಟಾಗ್ತದೆ. ಸೊ ಅದು ಬರ್ದಿದ್ದಾಗೆ ಇದು ನಮ್ಗೆ ಹೆಲ್ಪ್ ಮಾಡ್ತದೆ. ಇದೇನೊಂದು ರುಚಿ ಇಲ್ಲ, ಸ್ವಲ್ಪ ನಿಮ್ಗೆ ಏನ್ ಹೇಳ್ತಾರೆ, ಉಪ್ಪು ಹುಳಿ ಖಾರ ಯಾವುದು ಇಲ್ಲ ಇದರಲ್ಲಿ. ಸೊ ಆಕ್ಚುಲಿ ನಿಮ್ಗೆ ಒಂಥರ ಮರದ ಪೌಡ್ರು, ಈ ಎಲೆಯ ಪೌಡ್ರುಗಳು ಇದನ್ನ ಮಾಡಿರ್ತಾರೆ. ಬಟ್ ನಮ್ಮ ಬಾಡಿಗೋಸ್ಕರ ನಾವು ಇದನ್ನ ಯೂಸ್ ಮಾಡ್ಬೇಕಷ್ಟೇ, ಬೇಕು ಅಂತ ಹೇಳಿದ್ರೆ ಯೂಸ್ ಮಾಡಿ. ಹಾಗಾಗಿ ಇದೆಲ್ಲ ನಾವು ಸಾಧಾರಣ ಈಗ ಇದೆಲ್ಲ ಕೆಲವು ಹೊಸ ಪ್ರಾಡಕ್ಟ್ಸ್. ಇದು RGGL ಮೇನ್ ಪ್ರಾಡಕ್ಟ್, RGGL ಸುಮ್ಮನೆ 25 ವರ್ಷ ಆಯ್ತು. ಅದರ ನಂತರ ಸ್ಪಿರುಲಿನ್ ನಾನು ರೆಗ್ಯುಲರ್ ಯೂಸ್ ಮಾಡಿ ಸುಮಾರು ಒಂದು 20-25 ವರ್ಷ ಆಗಿದೆ. ಸೊ ಇದೆಲ್ಲ ರೀಸೆಂಟ್ಲಿ ಒಂದು 10 ವರ್ಷದಿಂದ ಈ ಎಲ್ಲ ಪ್ರಾಡಕ್ಟ್ಗಳು, ಹೊಸ ಪ್ರಾಡಕ್ಟ್ ಬಂದಿದೆ, ಇದನ್ನ ನಾನು ಯೂಸ್ ಮಾಡ್ತಾ ಇದ್ದೆ. ಈಗ ಇನ್ನು ನಾನು ಟಿಫಿನ್ ಮಾಡೋದು 9 ಗಂಟೆವರೆಗೆ. ಅಷ್ಟೊತ್ತು ತನಕ ಈಗ ಗಂಟೆ 5-5:30 ಆಯ್ತೇನಾ. ಈಗ ಮೈಂಟೈನ್ ಮಾಡ್ತಾ ಇರ್ತೀವಿ. ಈಗ ಅದ್ರ ನಂತರ ವಾಕಿಂಗ್ ಹೋಗ್ತೀವಿ. ವಾಕಿಂಗ್ ಹೋದ ನಂತರ ಬಂದು ಶೂನ್ಯ ಮೆಡಿಟೇಷನ್ ಮೆಡಿಟೇಷನ್. ಅದ್ರ ನಂತರ ನಮ್ದು ಮೀಟಿಂಗ್ ಸ್ಟಾರ್ಟ್ ಆಗ್ತದೆ. 7 to 8 ಡೈಲಿ ಮೀಟಿಂಗ್ಸ್ ಇರ್ತದೆ. ಜನ ಬರ್ತಾರೆ. ಮೀಟಿಂಗ್ ಅಂದ್ರೆ ಆನ್ಲೈನ್ ಮೀಟಿಂಗ್, ಆಫ್ಲೈನ್ ಮೀಟಿಂಗ್ ಅಲ್ಲ, ಆನ್ಲೈನ್ ಮೀಟಿಂಗ್ ಇದಿರ್ತದೆ. ಸೊ ಈಗ ಲಾಸ್ಟ್ ಅಂತ ಹೇಳಿದ್ರೆ ಫಿನಿಶಿಂಗ್ ಏನಂತ ಹೇಳಿದ್ರೆ,
ಇದು ಇನ್ನೂ ಒಂದು ಪ್ರಾಡಕ್ಟ್ ನೋಡಿ, ಇದು ಫಿನಿಶಿಂಗ್. ಇದಕ್ಕೆ ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ಹೇಳ್ತಾರೆ. ತೆಂಗಿನ ಎಣ್ಣೆ ಬೇರೆ ಮತ್ತೆ ಕೊಬ್ಬರಿ ಎಣ್ಣೆ ಬೇರೆ. ನಾವೆಲ್ಲ ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆಗಳ. ನಿಮಗೆ ಕೊಬ್ಬರಿ ಎಣ್ಣೆ ಕೊಬ್ಬರಿಯಿಂದ ತಯಾರು ಮಾಡ್ತಾರೆ, ಬಟ್ ಅಷ್ಟು ಹೈಜಿನಿಕ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಇದು ತುಂಬಾ ಹೈಜಿನಿಕ್ ಇದು. ಯಾಕೆಂದ್ರೆ ಒಂದು ಕಾಯಿ ಕಟ್ ಮಾಡ್ತಾರೆ, ಹಸಿ ಕಾಯಿಯನ್ನ ಕಟ್ ಮಾಡಿದ ಒಂದು 10 ಮಿನಿಟ್ಸ್ ಒಳಗಡೆ ನೋಡಿ ಇದನ್ನ ಎಣ್ಣೆ ತೆಗೆದು ಬಿಡ್ತಾರೆ ಇದ್ರ. ಸೊ ಅದು ನಿಮ್ಗೆ ಸುಮಾರು 5 ಲೀಟರ್ ಬಂದ್ರೆ ಇದು 1 ಲೀಟರ್ ಬರುವಂತ ಎಣ್ಣೆ ಕಮ್ಮಿ ಬರ್ತದೆ. ರೇಟ್ ಸ್ವಲ್ಪ ಇದು ಅದಕ್ಕಿಂತ ಕಾಸ್ಟ್ಲಿ ಇರ್ತದೆ. ಬಟ್ ಇದನ್ನ ನೀವು ಡೈರೆಕ್ಟ್ ಯೂಸ್ ಮಾಡ್ಬೋದು. ನಾನು ಇದನ್ನ ಡೈರೆಕ್ಟ್ ಬೆಳಿಗ್ಗೆ ಅಂದ್ರೆ ಇದು ಏನು ತಾಯಿಯ ಹಾಲಿದೆ ಅದರಲ್ಲಿರುವ ಅಂಶ ಇದರಲ್ಲಿದೆ. ಅದಕ್ಕೆ ಹೇಳುದು ಇದಕ್ಕೆ ಕಲ್ಪವೃಕ್ಷ ಅಂತ. ಇದನ್ನ ನೀವು ಕುಡಿದಿದ್ರೆ ನಿಮ್ಮ ಇಮ್ಯುನಿಟಿನ ವೆರಿ ಸ್ಟ್ರಾಂಗ್ ಇಡ್ತದೆ. ಅಂದ್ರೆ ಇದು GLA ಒಂದು ಅಂಶ ಇದೆ ಇದು. ಅದು ಇಮ್ಯುನಿಟಿನ ವೆರಿ ವೆರಿ ಸ್ಟ್ರಾಂಗ್. ಯಾವುದೇ ರೀತಿಯ ನಿಮ್ಗೆ ಅಲರ್ಜಿ ಆಗದಿದ್ದಾಗೆ, ವೆಯ್ಟ್ ಮ್ಯಾನೇಜ್, ಎಸ್ಪೆಷಲಿ ನಿಮ್ಮ ಏನು ವೆಯ್ಟ್, ಹೈಟಿಗೆ ತಕ್ಕಂತೆ ವೆಯ್ಟ್, ಇದು ತುಂಬಾ ನಿಮ್ಗೆ ಹೆಲ್ಪ್ ಮಾಡ್ತದೆ. ಸೊ ಇದನ್ನ ರೆಗ್ಯುಲರ್ ನೀವು ಯೂಸ್ ಮಾಡೋದ್ರಿಂದ ಒಂದು 30 ml ಡೈಲಿ ಕುಡಿಯೋದ್ರಿಂದ ತುಂಬಾ ನಿಮ್ಗೆ ಹೆಲ್ಪ್ ಆಗ್ತದೆ. ಇದನ್ನ ಅಡಿಗೆಯಲ್ಲಿ ಸಹ ಯೂಸ್ ಮಾಡ್ಬೋದು, ತುಂಬಾ ಬೆಸ್ಟ್ ಟೇಸ್ಟ್ ಕೂಡ. ಇದು ಎಲ್ಲೆಲ್ಲಿ ನೀವು ತುಪ್ಪವನ್ನು ಯೂಸ್ ಮಾಡ್ತೀರಿ ಅಲ್ಲೆಲ್ಲ ಈ ಪ್ರಾಡಕ್ಟ್ ಯೂಸ್ ಮಾಡ್ಬೋದು. ಓಕೆ, ಈಗ ನೋಡಿ ವೆರಿ ಫ್ರೆಶ್ ಆಯ್ತು. ಕಣ್ಣಿಗೆ ಏನ್ ಬೇಕೋ ಅದು ಸಿಕ್ಕುತ್ತದೆ, ಕಿವಿಗೆ ಏನ್ ಬೇಕೋ ಅದು ಸಿಕ್ಕುತ್ತದೆ, ಕೂದಲಿಗೆ ಏನ್ ಬೇಕೋ ಅದು ಸಿಕ್ಕುತ್ತೆ, ಹಲ್ಲಿಗೆ ಏನ್ ಬೇಕೋ ಅದು ಕೊಟ್ಟಾಗಿದೆ. ಎಷ್ಟು ಆ ಜೀವಕೋಶಗಳೆಲ್ಲ ತುಂಬಾ ಆಕ್ಟಿವ್ ಆಗ್ಬಿಟ್ಟು, ಹಾರ್ಟ್ಗೆ ಏನ್ ಬೇಕೋ ಅದು ಸಿಗ್ತದೆ, ಲಿವರ್ಗೆ ಏನ್ ಬೇಕೋ ಅದೇ, ಕಿಡ್ನಿಗೆ ಏನ್ ಬೇಕೋ ಅದಿದೆ. ಎವ್ರಿಥಿಂಗ್ ಏನೇನ್ ಬೇಕೋ ಅದು. ಯಾಕೆಂದ್ರೆ ನಾವು ಊಟ ಮಾಡ್ಬೇಕಾದ್ರೆ ನಮ್ಗೆ ಹಸಿವೆ ಆದ ಊಟ ಮಾಡುದಿಲ್ವ, ಅದೇ ತರ ಎಲ್ಲ ಇದಕ್ಕೂ ಬೇಕಾಗ್ತದೆ. ಯಾವಾಗ ಡಿಫಿಷಿಯನ್ಸಿ ಆಗ್ತದೋ ಆಟೋಮೆಟಿಕ್ ಆ ಪಾರ್ಟ್ ವೀಕ್ ಆಗ್ತಾ ಹೋಗ್ತಾ ಇರ್ತದೆ. ದಟ್ ಇಸ್ ದ ಥಿಂಗ್. ಹಾಗಾಗಿ ಈಗ ವಿಟಮಿನ್ ಸಿ ನಮ್ಗೆ ಬೇಕೇ ಬೇಕು, ಅಥವಾ ವಿಟಮಿನ್ ಎ ಬೇಕು, ವಿಟಮಿನ್ ಬಿ ಬೇಕು, ವಿಟಮಿನ್ B12 ಬೇಕು, ಫೈಟೋನ್ಯೂಟ್ರಿಯೆಂಟ್ಸ್ ಬೇಕು ನಮ್ಗೆ. ಸೊ ಈ ತರ ಎಲ್ಲಾ ಪ್ರಾಡಕ್ಟ್ಗಳು ನಮ್ಗೆ ಅಗತ್ಯ ಇದೆ ದೇಹಕ್ಕೆ. ಆದ್ರೆ ಅದು ಸಿಗದೆ ಇದ್ದಾಗ ಏನಾಗ್ತದೆ, ಎಷ್ಟೋ ಜನ ನೋಡಿ ಇವತ್ತು ರಕ್ತಹೀನತೆ ಮತ್ತೆ ಅಪೌಷ್ಟಿಕತೆ ಇದ್ದಾರಲ್ಲ, ಅದೆಲ್ಲ ಬಿಕಾಸ್ ಆಫ್ ದ ಪ್ರಾಬ್ಲಮ್. ಬಾಡಿಗೆ ಏನ್ ಬೇಕೋ ಅದು ನಾವು ಕೊಡ್ಲಿಲ್ಲ, ಸೊ ಅದಕ್ಕೋಸ್ಕರ ಬಾಡಿಗೆ ಪ್ರಾಬ್ಲಮ್ ಆಗ್ತದೆ. ಅದರಿಂದ ನಾನೊಂದು ನಿಮ್ಗೆ ಸಜೆಷನ್, ಯಾರಿಗೂ ಫೋರ್ಸ್ ಇಲ್ಲ. ಯಾಕಂದ್ರೆ ಇದು ತಗೋಬೇಕಾದ್ರೂ ಕೂಡ ಈಗ ಅಷ್ಟು ಸುಲಭ ಇಲ್ಲ. ಇದು ನಾವು ನಿಯರ್ಲಿ 1000 ರುಪೀಸ್ ಈಗ ನಾನು ಸ್ಪೆಂಡ್ ಮಾಡ್ಬಿಟ್ಟೆ. 1000 ರುಪೀಸ್ ಆಗ್ತದೆ ಡೈಲಿ. ನಾನು ಅದನ್ನ ಯೂಸ್ ಮಾಡ್ತೇನೆ. ಯಾಕಂದ್ರೆ ನಮ್ಮ ಪ್ರೊಫೆಸರ್ ಹೇಳಿದ್ರು, ನೀವು ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡ್ತೀರಿ, ಬೇರೆ ಬೇರೆ ಕಡೆ ಬಂಗಾರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ಹಾಗೆ ಬಿಲ್ಡಿಂಗ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ಅಥವಾ ಶೇರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ಬ್ಯಾಂಕಲ್ಲಿ ಡೆಪಾಸಿಟ್ ಇಡ್ತೀರಿ. ಅದರಲ್ಲಿ ಅಟ್ಲೀಸ್ಟ್ ಒಂದು 20% ನಿಮ್ಮ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ಮ ಆರೋಗ್ಯಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಿ. ಆವಾಗ ನೋಡಿ ನೀವು ಟೆನ್ಷನ್ ಫ್ರೀ ಆಗ್ತೀರಿ. ಹೆಲ್ತ್ ಇದ್ರೆ ವೆಲ್ತ್ ಅನ್ನ ಸಂಪಾದನೆ ಮಾಡ್ಬೋದು. ಆರೋಗ್ಯನೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ? ಅದರಿಂದ ವಿಶ್ವ ಆರೋಗ್ಯ ಸಂಸ್ಥೆ ಯಾವಾಗ್ಲೂ ಹೇಳ್ತದೆ ಅಂದ್ರೆ, ಫಿಸಿಕಲಿ ನಾವು ಫಿಟ್ ಆಗಿರ್ಬೇಕು, ಮೆಂಟಲಿ ಅಲರ್ಟ್ ಆಗಿರ್ಬೇಕು, ಸೋಷಿಯಲಿ ಅಕ್ಸೆಪ್ಟ್ ಆಗಬೇಕು, ಸ್ಪಿರಿಚುವಲ್ನೆಸ್ ಇರಬೇಕು, ಅದ್ರ ಜೊತೆಗೆ ದುಡ್ಡು ಇರ್ಬೇಕು, ಎಕಾನಮಿಕಲಿ ನಾವು ಬ್ಯಾಲೆನ್ಸ್ ಆಗಿರ್ಬೇಕು. ಆವಾಗ ನಮ್ಮ ಆರೋಗ್ಯ ಚೆನ್ನಾಗಿರ್ತದಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನಿವತ್ತು ವಿಡಿಯೋ ಮಾಡ್ಲಿಕ್ಕೆ ನಮ್ಮ ಒಬ್ರು ಫ್ರೆಂಡ್ ಹೇಳಿದ್ರು, ಅದಕ್ಕೋಸ್ಕರ ನಾನು ಇದನ್ನ ವಿಡಿಯೋ ಮಾಡಿದ್ದೀನಿ. 25 ವರ್ಷದಲ್ಲಿ ನಾನೇನು ವಿಡಿಯೋ ಮಾಡಲಿಲ್ಲ, ಬಟ್ ನನಗೆ ಕಾನ್ಫಿಡೆನ್ಸ್ ಇದೆ, ನಾನು ಜನರಿಗೆ ಹೇಳ್ತಾ ಇದ್ದೀನಿ ನಾನು ತಗೊಳ್ತೇನೆ ಅಂತ. ಬಟ್ ಕೆಲವರು ನಾನು ತಿನ್ಬೇಕಾದ್ರೆ ವಿಡಿಯೋ ಮಾಡಿದ್ದಿದೆ. ನಾನು ಕೆಲ ಟೈಮ್ ಮೀಟಿಂಗ್ ಅಲ್ಲೆಲ್ಲ ಅಲ್ಲೇ ಡೈರೆಕ್ಟ್ ಯೂಸ್ ಮಾಡ್ತಾ ಇದ್ದೆ, ಅವಾಗ ವಿಡಿಯೋ ಮಾಡಿದ್ದಿದೆ. ಬಟ್ ಡೈರೆಕ್ಟ್ ಆಗಿ ನಾನೇ ಒಂದು ವಿಡಿಯೋ ಮಾಡಿ ಇದು ಮಾಡಿದ್ದಿಲ್ಲ. ಸೊ ಅದರಿಂದ ಜನರಿಗೆ ಹೆಲ್ಪ್ ಆಗೋದಾದ್ರಿಂದ ನಾನು ಇದನ್ನ ವಿಡಿಯೋ ಮಾಡಿದ್ದೀನಿ. ಸೊ ಇದನ್ನ ನಿಮ್ಗೆ ನೀವು ನೋಡಿ, ಒಂದು 6 ಮಂತ್ ತಗೊಂಡು ನೋಡಿ ಹೇಗಾಗ್ತೀರಿ ಅಂತ ನೋಡಿ. ನಿಮ್ಗೆ ಆರೋಗ್ಯ ಒಳ್ಳೇದಾಯ್ತು ಅಂದ್ರೆ ಕಂಟಿನ್ಯೂ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.